ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ ಜಲಸಂಧಿ ಬಂದ್ ತೈಲ ಪೂರೈಕೆ ಮತ್ತಷ್ಟು ಸಮಸ್ಯೆ ಆಗತ್ತೆ. 6 ದೇಶಗಳು ಅಮೆರಿಕದ ನೆರವಿಗೆ ಬರುವಂತ ಸಾಧ್ಯತೆಗಳಿದೆ. ಇದೇ ರೀತಿಯಾಗಿ ಏನಾದರೂ ಸಮಸ್ಯೆಗಳು ಹೆಚ್ಚಾದ್ರೆ 6 ದೇಶಗಳು ಅಮೆರಿಕದ ನೆರವಿಗೆ ಬರುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬ್ರಿಟನ್, ಫ್ರಾನ್ಸ್ ಸೇರಿದಂತೆ 6 ರಾಷ್ಟ್ರಗಳ ಮಹತ್ವದ ನಿರ್ಧಾರ ಇದು. ಜಲಸಂಧಿಯ ಇರಾನ್ ಹಿಡಿತ ತೆರವುಗೊಳಿಸೋದಕ್ಕೆ ಮಿಷನ್ ಇದು, ಅಂದರೆ ಕಾರ್ಯಾಚರಣೆಗೆ ಜರ್ಮನಿ ಮತ್ತು ನೆದರ್ಲ್ಯಾಂಡ್ಸ್ ಕೆಲವು ಕಂಡೀಷನ್ಸ್ ಅನ್ನು ಕೂಡ ಹಾಕಿದೆ. ಯುದ್ಧ ನಿಂತ್ರೆ ಮಾತ್ರ ನಾವು ಸಾಥ್ ಕೊಡ್ತೇವೆ ಅಂತ ಹೇಳಿ ಐರೋಪ್ಯ ರಾಷ್ಟ್ರಗಳಿಗೆ ಹೇಳ್ತಾ ಇರುವಂಥದ್ದು. ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಜಪಾನ್ ಮತ್ತೆ ನೆದರ್ಲ್ಯಾಂಡ್ಸ್ ಕಾರ್ಯಾಚರಣೆಗೆ ಯಾವುದೇ ಸಮಯ ಗಡುವು ನಿಗದಿಪಡಿಸಿಲ್ಲ. ಹಾರ್ಮುಜ್ ಜಲಸಂಧಿ ಬಂದಾಗಿರುವಂತಹ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಗೆ ಈಗ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ದೇಶಗಳು ಅಮೆರಿಕದ ನೆರವಿಗೆ ಬರುವಂತ ಸಾಧ್ಯತೆಗಳಿದೆ. ನೆರವಿಗೆ ಬರಬೇಕು ಅಂತ ಹೇಳಿದ್ರು ಕೂಡ ಕೆಲವೊಂದಿಷ್ಟು ಕಂಡೀಷನ್ಸ್ ಅಪ್ಲೈಡ್ ಅಂತ ಹೇಳಿದ್ದಾರೆ. ಕಾರ್ಯಾಚರಣೆಗೆ ಜರ್ಮನಿ ಮತ್ತೆ ನೆದರ್ಲ್ಯಾಂಡ್ ಈಗ ಕಂಡೀಷನ್ ಅನ್ನು ಹಾಕಿದೆ. ಯುದ್ಧ ನಿಂತರೆ ಮಾತ್ರ ನಾವು ಸಾಥ್ ಕೊಡ್ತೇವೆ ಅನ್ನೋದಾಗಿ ಸದ್ಯ ತಿಳಿಸಿರುವಂಥದ್ದು. ಅಮೆರಿಕದ ನೆರವಿಗೆ ಈಗ ಬೇರೆ ದೇಶಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ ಟ್ರಂಪ್ ಕೂಡ ಸಾಕಷ್ಟು ದೇಶಗಳಿಗೆ ಕೇಳಿದಾಗ, ರಾಷ್ಟ್ರಗಳಿಗೆ ಕೇಳಿದಾಗ ಆಗೋದಿಲ್ಲ ಅನ್ನುವಂತಹ ವಿಚಾರವೇ ಕೂಡ ಬಯಲಾಗಿತ್ತು. ಆದರೆ ಈಗ 6 ರಾಷ್ಟ್ರಗಳು ಮಹತ್ವದ ನಿರ್ಧಾರವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಫಾಲೋ ಮಾಡಿದ್ರೆ, ಅಂದರೆ ತಕ್ಷಣವಾಗಿ ಯುದ್ಧ ನಿಂತರೆ ಮಾತ್ರ ನಾವು ನಿಮ್ಮ ಬೆನ್ನೆಲುಬಾಗಿ ಇರ್ತೀವಿ, ಸಪೋರ್ಟ್ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಬ್ರಿಟನ್, ಫ್ರಾನ್ಸ್ ಸೇರಿ 6 ರಾಷ್ಟ್ರಗಳು ಈ ರೀತಿಯಾದಂತಹ ತೀರ್ಮಾನವನ್ನು ಮಾಡಿದೆ. ಅಮೆರಿಕ, ಇಸ್ರೇಲ್ ಹಾಗೆ ಇರಾನ್ ನಡುವಿನ ಯುದ್ಧದ ದುಷ್ಪರಿಣಾಮ ಜಾಗತಿಕ ತೈಲ ಹಾಗೆ ಅನಿಲ ಸರಬರಾಜಿನ ಮೇಲೆ ಉಂಟಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರಿತಾ ಇದ್ದು, 100 ತೈಲ ಹಾಗೆ ಅನಿಲ ಹಡಗುಗಳು ಅಲ್ಲಿ ಸಿಲುಕಿಕೊಂಡಿದೆ. ಭಾರತದ 22ಕ್ಕೂ ಹೆಚ್ಚು ಹಡಗುಗಳು ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಸಿಲುಕಿರೋದಾಗಿಯೂ ಕೂಡ ಕೇಂದ್ರ ಸರ್ಕಾರದ ಶಿಪ್ಪಿಂಗ್ ಸಚಿವಾಲಯ ಈಗ ಮಾಹಿತಿಯನ್ನು ನೀಡಿದೆ. ಭಾರತದ ತೈಲ ಹಡಗುಗಳಿಗೆ ಎಸ್ಕಾರ್ಟ್ ನೀಡಲು ನಮ್ಮ 4ಕ್ಕೂ ಹೆಚ್ಚು ಯುದ್ಧ ನೌಕೆಗಳನ್ನು ನಿಯೋಜಿಸಲಾಗಿದೆ ಅನ್ನುವಂಥ ಮಾಹಿತಿ. ಹಾರ್ಮುಜ್ನಲ್ಲಿರುವಂತಹ ಭಾರತದ ನೌಕೆಗಳಲ್ಲಿ 6 LPG ಹಡಗುಗಳು ಸೇರಿವೆ.